ಇವರು ಹಿಂಗೆ ಬರ್ತಾರೆ ಇಲ್ಲಿ. ಓಕೆ, ಏನೋ ನೀನು ಈ ಥರ ಊಸ್ಬಿಡ್ತೀಯ ಸ್ನೇಹಿತರೆ. ನೋಡಿ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಅಂತಂದರೆ, ಸುಮಾರು ದಿವಸಗಳಿಂದ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ, ಆಗ್ತಾ ಇರಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗ್ತಾ ಇರೋದು. ಆ್ಯಕ್ಚುಲಿ ನಾವು ನಿನ್ನೆ ಹೊರಡಬೇಕಾಗಿತ್ತು ಮಹಾರಾಷ್ಟ್ರಗೆ. ಸೊ ಇವತ್ತು ಹೊರಟಿದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಮಂಗಳವಾರ 19ನೇ ತಾರೀಕು ಟುವರ್ಡ್ಸ್ ಮಹಾರಾಷ್ಟ್ರಗೆ ಸ್ಟಾರಲ್ಲಿ ಹೊರಟಿದ್ದೀವಿ. ನೋಡಿ ಹೆಂಗೆ ಜಾಲಿ 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 ಬಾಯ್ಸ್ ಎಲ್ಲ ಹೇಳಿದ್ದಾರೆ ಕಳ್ಸೋ. ಸೊ ಯಾರು ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಜಾಲಿ 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 ಭಾಸ್ಕರ್. ಸೊ ಇನ್ನೂ ಒಂದು ಕಾರು ನೋಡಿ, ತಾರಾಕ್ಸ್ ಫುಲ್ಲು ಲೋಡು, ಫುಲ್ ಅಂದರೆ ಫುಲ್ ಆಗಿಬಿಟ್ಟಿದೆ. ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀವಿ. ಏನೇನು ಯೂಸ್ ಮಾಡ್ತೀವಿ, ಏನೇನು ಯೂಸ್ ಮಾಡಲ್ಲ ಅಂತ ಗೊತ್ತಿಲ್ಲ, ಮಾತಾಡ್ಕೊಂಡು ಹೋಗೋಣ. ಸೊ ಇನ್ನೊಂದು ತಾರು ಬರುತ್ತೆ. ಸೊ ಅವರು ಶಿರಾ ಹತ್ರ ಜನ ಆಗ್ತಾರೆ. ಅದರಲ್ಲಿ ಗಿರಿ ಮತ್ತು ಶಶಾಂಕ್ ಮಿಸ್ಟರ್ ಅಲ್ಲೇಮರಿ ಅವರು ಇದ್ದಾರೆ. ಸೊ ಮಹಾರಾಷ್ಟ್ರ ನೋಡಬೇಕು ಏನಾಗುತ್ತೆ, ಹೆಂಗಾಗುತ್ತೆ ಅಂತ. ನೋಡಿ ಕಾರ್ ಫುಲ್ಲು ಲಗೇಜ್ ಇವಾಗ ಕಾಣಿಸ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಇರಲಿ. ಇದರ ಚೆನ್ನಾಗಿದೆ. ಬೆಂಗಳೂರಲ್ಲಿ ಮಳೆ ಇರಲಿಲ್ಲ ಇವತ್ತು ಹೊರಡ್ಬೇಕಾದ್ರೆ ಬೆಳಿಗ್ಗೆ. ನಿನ್ನೆ ಎಲ್ಲ ತುಂಬ ಮಳೆ ಇತ್ತು. ಮುಂದೆ ಏನು ಅಂತ ಗೊತ್ತಿಲ್ಲ. ತಾರು ಮುಂಚೆ ಗೊತ್ತಲ್ಲ, ಫುಲ್ಲು ಟೈರ್ ಈಚೆ ಬಂದಿರೋದ್ರಿಂದ ಎಗರುತ್ತೆ. ಸೊ ನೋಡೋಣ, ಮಳೆ ಇಲ್ಲ. ಮುಂದೆ ಮಳೆ ಬಂದರೆ ಬರೋ ಚಾನ್ಸಸ್ ಇದೆ. ಏನಕ್ಕೆ ಅಂತಂದರೆ ಮಹಾರಾಷ್ಟ್ರದೆಲ್ಲ ಫುಲ್ ಮಳೆ ಇದೆಯಂತೆ. ಐ ಅಲರ್ಟು, ರೆಡ್ ಅಲರ್ಟು, ಎಲ್ಲ ಅಲರ್ಟ್ಗಳು ಇದೆ. ಬಟ್ ನಾವು ಅದೇ ಟೈಮ್ಗೆ ಹೊರಡ್ತಾ ಇದೀವಿ. ವಾಟರ್ ಫಾಲ್ಸ್ ಎಲ್ಲ ಫುಲ್ ಇರುತ್ತೆ. ಬಟ್ ಕ್ಯಾಂಪಿಂಗ್ ಅಂತ ಏನೋ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಕಡೆ ಎಲ್ಲೆಲ್ಲಿ ಮಾಡ್ಬೋದು ಏನು ಕತೆ ಅಂತ. ಪ್ಲೇಸಸ್ಸು ಕೂಡ ಒಂದು ಸ್ವಲ್ಪ ಯೂನಿಕ್ ಪ್ಲೇಸಸ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ರಾಜೇಶೇ ಮಾಡಿರೋದು. ನಾವೇನು ಪ್ಲ್ಯಾನಿಂಗ್ ಮಾಡಿಲ್ಲ, ಎಲ್ಲಿಗೆ ಹೋಗ್ತೀವಿ ಅಂತಲೂ ನಮಗೂ ಗೊತ್ತಿಲ್ಲ. ರಾಜೇಶ್ ಏನು ಪ್ಲ್ಯಾನ್ ಮಾಡಿದಾರೋ, ಹೋದ ವರ್ಷದ್ದು ಎಲ್ಲ ಸ್ವಲ್ಪ ಅಂದರೆ ಪ್ಲ್ಯಾನ್ ಇದ್ದಿದ್ದು ಅದು ಯಾವ್ದಾದ್ರು ಮಿಸ್ ಆಗಿದೆ, ಅದೆಲ್ಲ ಈ ಸತಿ ಮಾಡೋಣ ಅಂತೇಳಿ. ಸೊ ಲೆಟ್ಸ್ ಗೋ ಬಾಯ್ಸ್. ಫೈನಲಿ ಶಿರಾ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು, 2ನೇ ಕಾರ್ ಜಾಯ್ನ್ ಆಗಿದೆ ತಾರು. ನೋಡಿ ಗಿರಿ ಬಂದಿದ್ದಾರೆ, ಇಲ್ಲಿ ಶಶಾಂಕ್ ಬಂದಿದ್ದಾರೆ ಕಾರಲ್ಲಿ. ಹಾಯ್ ನಮಸ್ಕಾರ. ಚಾಕ್ಲೇಟ್ ಇರಲಿ, ಸೂಪರು. ನಡೀರಿ. ಹಲೋ ಚೇಂಜ್ ಮಾಡಿದ್ರು ಅನ್ಸುತ್ತೆ. ಒಂದು ಕಣಲೇ ಕೇಳಲ್ಲ ಬೈ, ಟಾರ್ಚರ್ ಕೊಡ್ತಾ ಸ್ನೇಹಿತರೆ. ನೋಡಿ ನಾವು ಬ್ರಾಹ್ಮಣ, ನಾವ್ ಯಾರ್ದು ತಟ್ಟೆಲಿ ಊಟ ಮಾಡಲ್ಲ. ನಮ್ದೇ ತಟ್ಟೆ, ನಮ್ದೇ ಲೋಟ. ಒಬ್ಬಟ್ಟು ಸಖತ್ತಾಗಿದೆ, ಎಲ್ಲರೂ ಕೈ ಹಾಕ್ತೀನಿ. ಸೂಪರ್ ಆಗಿದೆ ಬೈ ಒಬ್ಬಟ್ಟು. ಚೆನ್ನಾಗಿದೆ ಶಶಾಂಕ್. ಹಿಂಗಾಯ್ತು ಒಬ್ಬಟ್ಟು. ಏನ್ ಹಿಂಗಾಗ್ತಾ ಇದ್ದೀರಾ? ಇರಿ ಇನ್ನಿದೆ ಇರೋದು ಖಾಲಿ ಇರೋದು ಅಷ್ಟೇ. ಖಾಲಿ ಪಲಾವ್ ಸೂಪರು. ಪಲಾವ್ ಸಕ್ಕತ್ತಾಗಿದೆ, ಟೇಸ್ಟ್ ಖಾರವಾಗಿ ಸೂಪರು. ಸಕ್ಕತ್ತಾಗಿದೆ ಬ್ಯೂಟಿ. ಸೊ ತಿಂಡಿ ಎಲ್ಲ ಆಯಿತು. ಸೊ ಇವಾಗ ಸ್ವಲ್ಪ ಲಗೇಜು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಟೆಂಟ್ಸ್ ಎಲ್ಲ ಈ ಕಾರ್ ಕೆಳಗಡೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಕಾಲು ಕೆಳಗಡೆ ಹಿಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ. ನೋಡಿ, ಸೊ ಇಲ್ಲೆಲ್ಲ ಇದೆ. ಸೊ ಆದ್ದರಿಂದ ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ರೆ ಸೊ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಯಾಕಂದರೆ ಕಾರಲ್ಲಿ ಸ್ವಲ್ಪ ಜಾಗ ಇದೆ, ಇಬ್ಬರೇ ಇರೋದಲ್ವ, ಲಗೇಜ್ ಎಲ್ಲ ಅದ್ರ ಕೆಳಗಡೆ ಹಾಕೋಣ ಅಂತೇಳಿ. ಸೊ ತಿಂಡಿ ಮಾತ್ರ ಸಖತ್ತಾಗಿತ್ತು ಶಶಾಂಕ್, ತಿಂಡಿ ಸೂಪರ್. ಥ್ಯಾಂಕ್ ಯು ಸೂಪರ್. ಓಕೆ, ಸೊ ಇವಾಗ ಲಗೇಜ್ ಸಪ್ರೇಟ್ ಮಾಡೋಣ. ತಿಂಡಿ ಎಲ್ಲ ತಿನ್ಕೊಂಡು ಸೊ ಇವಾಗ ಲಗೇಜ್ ಎಲ್ಲ ಫುಲ್ಲು ಸಾರ್ಟ್ ಮಾಡಿ. ನೋಡಿ ಇವಾಗ ಫುಲ್ಲು ಫ್ರೀ ಆಗಿದೆ ಗಾಡಿ. ನೋಡಿ ಇಲ್ಲೂ ಫ್ರೀ ಆಗಿದೆ. ಮೇಲೆ ಸನ್ ರೂಫ್ ಓಪನ್ ಮಾಡಿಕೊಂಡು ಫುಲ್ ಓಪನ್ ಮಾಡೋಣ ಅಂದರೆ ಮಳೆ ಬರ್ತಾ ಇದೆ. ಸೊ ಆದ್ದರಿಂದ ಆಗಿಲ್ಲ, ಇರಲಿ, ತೊಂದರೆ ಇಲ್ಲ. ಸೊ ಇವಾಗ ಚಿತ್ರದುರ್ಗ ಕ್ರಾಸ್ ಆಗಿ ಯಾವುದಿದು ಜಗಳೂರು ಹತ್ರ ಇದ್ದೀವಿ. ಸೊ ಬಾಯ್ಸ್ ಎಲ್ಲ ಹೊಟ್ಟೆ ತುಂಬಿದ್ಯಾ? ನೆಕ್ಸ್ಟ್ ಸ್ಟಾಪ್ ಇನ್ನು ಇದೆ ಬಿಜಾಪುರ. ಏನಪ್ಪ? ರೊಟ್ಟಿ ಬಿಜಾಪುರದ ರೊಟ್ಟಿ ಜಾಲಿ. ರೀಚ್ಡ್ ಹೊಸಪೇಟೆ ಕ್ರಾಸ್ ಆಗ್ತಿದ್ದೀವಿ, ಹೊಸಕೋಟೆ ಎಲ್ಲ. ಸೊ ತುಂಗಭದ್ರಾ ಡ್ಯಾಮಲ್ಲಿ ಎಷ್ಟು ಗೇಟ್ಸ್ ಇತ್ತು? ಸುಮಾರು ಒಂದು 25 ಗೇಟ್ ಓಪನ್ ಮಾಡಿದಾರಲ್ಲ. 13 ಇಲ್ಲೊಂದು 17 ಗೇಟ್ ಏನೋ ಓಪನ್ ಮಾಡಿದಾರಂತೆ. ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಆಗಿರ್ಬೋದು. ಬಟ್ ಫುಲ್ಲು ಅಲ್ಲಿ ಇನ್ನೊಂದೇನು ಬ್ರಿಡ್ಜ್ ಇದೆ, ಅಲ್ಲಿ ಫೋಟೋ ಎಲ್ಲ ತೆಕ್ಕೋಬೋದು. ಅದೆಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ. ಜಾಸ್ತಿ ಇದೆ, ನೀರು ಜಾಸ್ತಿ ಇದೆ. ಹೋದ್ಸಲಿ ನಾವು ಇವ್ರು ನೋಡಿ ಹೆಂಗೆಲ್ಲ ಓಡಾಡ್ತಾರೆ. ನೋಡಿ ಸ್ನೇಹಿತರೆ, ವೈಟ್ ತಾರ್ ತೊಗೊಂಡ್ರೆ ಈ ಥರ ಆಗುತ್ತೆ ಪರಿಸ್ಥಿತಿ. ಹೆಂಗಿದೆ ನೋಡಿ ಪಾಪ, ವೈಟ್ ಕಲರ್ ಹೋಗಿ ಫುಲ್ಲು ಲಕ್ಕ ಅಂತ ಇದೆ. ಅದು ಕಲರೇ ಚೇಂಜ್ ಆಗಿಬಿಟ್ಟಿದೆ. ಯಾವ ಊರ್ದು ನಂಬರ್ ಪ್ಲೇಟೇ ಇಲ್ಲ ಬೈ. ನೀವು ಈ ಕಡೆ ಬಂದರೆ ನಿಮಗೆ ನಮ್ಮ ಕಡೆ ಬಂದರೆ ಹೆಂಗೆ ಹಸುಗಳು ಅಡ್ಡ ಸಿಗುತ್ತೆ ಎಲ್ಲ ಕಡೆ. ಈ ಕಡೆ ಈ ಕುರಿಗಳು, ಎಲ್ಲ ಕಡೆ ಕುರಿಗಳು ನೋಡಿ. ಕುರಿ ಮೇಕೆ ಕುರಿಗಳಿವೆಲ್ಲ. ಮೇಕೆ ಇದೆಯಾ? ಟಗರು ಬಂತು, ಟಗರು ಬಂದಿದ್ದೀವಿ. ಬಾದಾಮಿ ಕೇವ್ಸ್ ಇದೆ ನೋಡಿ.
ಇನ್ನು ಮೇಲ್ಗಡೆ ಎಲ್ಲ ಹತ್ಕೊಂಡು ಹೋಗ್ಬೇಕು. ಸಾಕಾಗಿದೆ ಫೋರ್ಟು. ಯಾವ ಕಡೆ ಭೂತನಾಥ ಟೆಂಪಲ್ ಆ ಕಡೆ, ಇಲ್ಲಿಂದನೇ ಹೋಗ್ಬೇಕು ಹಿಂಗೆ. ಚಪ್ಪಲಿ ಇಲ್ಲೇ ಬಿಟ್ಬಿಡೋದು. ಭೂತನಾಥ ಟೆಂಪಲ್ಗೆ ಹೋಗೋಕ್ಕೆ ಅಲ್ಲಿದೆ ಟೆಂಪಲ್ಲು. ನಾನು ಕಲ್ಕಿವಿ ಈ ಥರ ಹರಸಾಹಸ ಮಾಡ್ತಾಯಿದ್ದೀವಿ. ಅಂದರೆ ಆಟೋ ಹೋಗೋ ಬದಲು ಈ ಥರ ನಡ್ಕೊಂಡು ಹೋಗ್ಬೋದು, ಬಟ್ ಸ್ವಲ್ಪ ರಿಸ್ಕು. ನಡ್ಕೊಂಡು ಹೋದ್ರೆ ಆಗುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಈ ಥರ ನಡ್ಕೊಂಬಂದರೆ ಸೊ ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಟೆಂಪಲ್ಗೆ. ಸೊ ಫುಲ್ಲು ಎಷ್ಟೋ ವರ್ಷ ಹಳೆಯ ಟೆಂಪಲ್ಲು. ಎಷ್ಟು ಅಂತ CKP ಡಿಸ್ಕ್ರಿಪ್ಷನ್ ಮೇಲೆ ಹಾಕಿರ್ತಾರೆ, ಡಿಸ್ಪ್ಲೇ ಮೇಲೆ ಹಾಕಿರ್ತಾರೆ. ಸೊ ನನಗೂ ಐಡಿಯಾ ಇಲ್ಲ ಇನ್ನೊಂದು. ಸೊ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಅಲ್ಲೂ ಚಿಕ್ಕ ದೇವಸ್ಥಾನಗಳಿದ್ದಾವೆ. ಅದರ ಒಳಗಡೆ ಫುಲ್ ನೋಡಿ. ಆ್ಯಕ್ಚುಲಿ ನೀರು ಕಮ್ಮಿ ಇತ್ತು ನಾವು ನೋಡಿದಾಗ, ಬಟ್ ಇವಾಗ ಜಾಸ್ತಿ ಆಗಿದೆ. ಸೊ ಈ ಟೆಂಪಲಿಂದ ಹೊರಗಡೆ ಬಂದರೆ ಇಲ್ಲೂ ಒಂದು ದೇವಸ್ಥಾನ ಇದೆ. ಚಿಕ್ಕ ದೇವಸ್ಥಾನಗಳಿದ್ದಾವೆ. ಆ ಕಡೆ ಫೇಸ್ ಇದೆ ಅದು. ಇಲ್ಲಿ ಸ್ತಂಭ ಇದೆ. ಆಮೇಲೆ ಅದು ಅಲ್ಲಿ ಫಾಲ್ಸ್ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಅಕ್ಕ ತಂಗಿ ಫಾಲ್ಸ್ ಅಂತೇನೋ ಕರೀತಾರೆ ಅಂತ ಹೇಳಿದರು. ಸೊ ಅದು ಆ್ಯಕ್ಚುಲಿ ಇವಾಗ ಮಳೆ ಇರಲಾರ ಕಾರಣ ಸೊ ನೀರು ಕಮ್ಮಿ ಇದೆ. ಅದಕ್ಕೆ ಹೋಗೋಕ್ಕೂ ದಾರಿ ಇದೆ ಆ್ಯಕ್ಚುಲಿ, ಅದ್ರ ಹತ್ರ ಹೋಗ್ಬೋದು. ಸೊ ಇಲ್ಲಿ ಬ್ಯಾಕ್ ಸೈಡಿಂದ ಗೇಟ್ ಓಪನ್ ಆಗುತ್ತೆ, ಅಲ್ಲಿ ಹೋಗಬೇಕು. ಆ್ಯಕ್ಚುಲಿ ನಾನು ರಾಂಗ್ ಬಂದುಬಿಟ್ಟೆ. ಸೊ ಬ್ಯಾಕ್ ಸೈಡಿಂದ ಹೋಗೋಣ ಇರಿ. ಸೊ ಇದು ನಾಗದೇವತೆ ಟೆಂಪಲ್ಲು. ಸೊ ಚಿಕ್ಕದಾಗಿ ಒಳಗಡೆ ನಾಗದೇವ್ರದ್ದು ಕೆತ್ತನೆ ಇದೆ. ಸೊ ಇದು ಒಂದು ಚಿಕ್ಕ ಟೆಂಪಲ್ಲು, ಇದು ಒಂದು ಚಿಕ್ಕದು, ಅದು. ಸೊ ಎಷ್ಟೊಂದು ಚಿಕ್ಕ ಟೆಂಪಲ್ಗಳು ಒಂದೇ ಜಾಗದಲ್ಲಿದ್ದಾವೆ. ಸೊ ಇಲ್ಲೂ ಐ ಥಿಂಕ್ ಏನಿದೆ ಸೀರಿಯಸ್ಸಾಗಿ ಗೊತ್ತಿಲ್ಲ, ಒಳಗಡೆ ಕಾಣ್ತಾ ಇಲ್ಲ. ಸೊ ಬನ್ನಿ, ಇಲ್ಲೊಂದು ಜಾಗ ಇದೆ. ಇಲ್ಲಿ ಫುಲ್ಲು ಬಂಡೆಯೆಲ್ಲ ಕೆತ್ತಿರೋ ಇದಿದ್ದಾವೆ. ಟೆಂಪಲ್ ಟೈಪ್ಸ್ ಎಲ್ಲ ಕೆತ್ತಿದ್ದಾರೆ. ನೋಡೋಣ ಇದೇನು ಅಂತ ನಮಗೆ ಐಡಿಯಾ ಇಲ್ಲ. ತಿಳ್ಕೋಬೇಕು ಅಂದರೆ ಟೂರಿಸ್ಟ್ ಗೈಡ್ ಬೇಕು, ಇಲ್ಲ ಅಂದರೆ ಗೂಗಲ್ ಮಾಡಬೇಕಷ್ಟೇ. ಸೊ ನೋಡೋಣ ಇದೆ ನೋಡಿ, ಚೆನ್ನಾಗಿದೆ ಬ್ಯಾಕ್ ಸೈಡು. ಸೊ ಇಲ್ಲಿಗೆ ಹೋದರೆ ಫಾಲ್ಸ್ ವ್ಯೂ ಅಲ್ಲಿಗಿದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲೆಲ್ಲ ಕುತ್ಕೊಂಡಿದ್ರು ಒಂದಿಷ್ಟು ಜನ ಹೋಗ್ಬಿಟ್ಟು. ಸೊ ಅದು ಇವಾಗ ನೀರು ಕಮ್ಮಿ ಇದೆ, ಮಳೆ ಬಂದರೆ ಒಳ್ಳೆ ನೀರಿರುತ್ತೆ. ಇಲ್ಲೂ ಬಟ್ಟೆ ಬಿಸಾಕಿದ್ದಾರೆ ನೋಡಿ, ಪ್ಲಾಸ್ಟಿಕ್ ಪೇಪರ್ಸು ಏನಿಲ್ಲ. ಇಲ್ಲಿರೋದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಿದರೆ ಆಗುತ್ತೆ, ಬಟ್ ಅದನ್ನ ಯಾರೂ ಮಾಡಲ್ಲ. ಡಸ್ಟ್ಬಿನ್ ಹತ್ರನೇ ಇದ್ದು ಡಸ್ಟ್ಬಿನ್ಗೆ ಬಿಸಾಕಿರಲ್ಲ. ಏನು ಸೊ ಬಾದಾಮಿ ಕೇವ್ಸ್ ನೋಡಿಕೊಂಡು ಇವಾಗ ವಾಪಸ್ ಓಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಕೇವ್ಸು. ಸೊ ಬಟ್ ಇದನ್ನು ಇಷ್ಟು ತಿಳ್ಕೊಬೇಕು ಆ್ಯಕ್ಚುಲಿ. ಅಲ್ಲಿ ಅಕ್ಕ ತಂಗಿ ಫಾಲ್ಸ್ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿದೆ ಅಕ್ಕ ತಂಗಿ ಫಾಲ್ಸು. ಸೊ ಅಲ್ಲಿ ಭೂತರಾಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಇಲ್ಲಿದೆ ಫಾಲ್ಸಲ್ಲಿ ನೀರು ಕಮ್ಮಿ ಇದೆ, ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಸೊ ಇಲ್ಲೆಲ್ಲ ನೋಡಿಕೊಂಡು ಇಲ್ಲೇನಂತಂದರೆ ಬಂದು ಗೈಡ್ ಇತ್ತು ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ಏನೇನು ಇಲ್ಲಿನ ಇನ್ಫಾರ್ಮೇಷನ್ ಅದು ಇದು ಅಂತ ಹೇಳ್ಬಿಟ್ಟು. ಸುಮ್ಮನೆ ಬಂದು ನೋಡ್ಕೊಂಡು ಹೋಗ್ತೀನಿ ಅಂದರೆ ಸುಮ್ಮನೆ ಕಲ್ಲಲ್ಲಿ ಏನೋ ಕೆತ್ತಿದ್ರೆ ನೋಡ್ಕೊಂಡು ಹೋಗ್ತಾರ ಅನಿಸುತ್ತೆ. ನಮಗೂ ಅದೇ ಆಗಿರೋದು ಇವಾಗ, ಬಟ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅವ್ರು ನೋಡಿ ಕೇಳ್ಕೊತ ಇದ್ದಾರಲ್ಲ. ಲೆಟ್ಸ್ ಗೋ ಕೆಳಗಡೆ. ಲೇಕ್ ಅಂತೂ ಸಕ್ಕತ್ತಾಗಿದೆ ನೋಡೋಕ್ಕೆ. ಬ್ಯೂಟಿ, ಕೋತಿಗಳು ಬೇಜಾನು. ಮಳೆ ಬಂದಮೇಲೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಇನ್ನೂ ಸೆಕೆ ಇಲ್ಲ, ಮಳೆಗಾಲದಲ್ಲೇ ಬರ್ಬೇಕು ಇಲ್ಲಿಗೆ. ಒಂದ್ಸಲಿ ರೈನಿ ಸೀಸನ್, ಅಯ್ಯೋ ಸಮ್ಮರ್ಗೆ ಬಂದ್ಬಿಟ್ಟು ಯಾಕೆ ಕೇಳ್ತೀರಾ. ಓಹೋ ಎಷ್ಟಿದೆ ನೋಡಿ, ಸೂಪರು. ಅಬ್ಬಬ್ಬಬ್ಬ, ಏನಾದರೂ ಕೈಲಿ ಏನಾದಿದ್ರೆ ಎಳ್ಕೊಂಬಿಡುತ್ತೆ ಪ್ಯಾಕೆಟ್ ಗಿಕೆಟ್ಗಳು. ಸೊ ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಕಾಣಿಸುತ್ತೆ. ಲೇಕು ಸಖತ್ತು. ಫಾಲ್ಸ್ ಅಲ್ಲೇ ಇದೆ, ಫಾಲ್ಸ್ ಕಾಣಿಸ್ತಾ ಇಲ್ಲ. ಹಾಯ್ ನೋಡಿ, ಫಾಲ್ಸ್ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ. ಇಲ್ಲಿ ಟೆಂಪಲ್, ಊರು ಫುಲ್ಲು. ಓಕೆ ಲೆಟ್ಸ್ ಗೋ. ಒಂದೊಂದು ಕಲ್ಲುಗಳಿಗೆ ಒಂದೊಂದು ಕತೆ ಇದೆ. ಓಕೆ, ಸೊ ನಿಮಗೆ ಬಂದು ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೋಡಿ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ QR ಕೋಡ್ ಫಾರ್ ಇನ್ಫಾರ್ಮೇಷನ್ ಅಬೌಟ್ ಮಾನ್ಯುಮೆಂಟ್. ಓಕೆ ಲೆಟ್ಸ್ ಗೋ. ವೈಟಿಂಗು. ಇನ್ನೊಂದು ಕಾರ್ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಸಕ್ಕತ್ತಾಗಿತ್ತು. ಒಳ್ಳೆ ಮಳೆ, ಒಳ್ಳೆ ವೆದರು, ಒಳ್ಳೆ ಬ್ಯೂಟಿಫುಲ್ ಏನಂತಾರೆ ಆರ್ಕಿಟೆಕ್ಚರ್ಸ್. ಮಸೀದಿ ಕೂಡ ಇದೆ. ಸೂಪರ್. ಬೈ ಬಾಯ್ ಬಾದಾಮಿ, ಅಂಟಿಲ್ ನೆಕ್ಸ್ಟ್ ಟೈಮ್.
ಸೊ ನೀವು ಏನಾದರೂ ಬಾದಾಮಿಗೆ ಬರ್ತೀನಿ ಅಂದರೆ ಬಾದಾಮಿ ಬನಶಂಕರಿ ಟೆಂಪಲ್ಲು, ಅದಾದಮೇಲೆ ಇಲ್ಲಿ ಕೇವ್ಸು ಎಲ್ಲ ವಿಸಿಟ್ ಮಾಡಿ. ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಒಳಗಡೆ ಬರ್ತಾ ಇದ್ದಂಗೆ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಬರೀ ಊರು ಅಂತ, ಬಟ್ ಒಳಗಡೆ ಬಂದಮೇಲೆ ಗೊತ್ತಾಗುತ್ತೆ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಂದಿದ್ದೀವಿ ಅಂತೇಳಿ. ಓಕೆ ಲೆಟ್ಸ್ ಗೋ. ಬೈ ಹೆಂಗನಿಸ್ತು ಫಸ್ಟ್ ಟೈಮ್ ತಾನು ನೀವು? ಫಸ್ಟ್ ಟೈಮು ಹಿಸ್ಟ್ರಿ ಎಲ್ಲ ತಿಳ್ಕೊಂಡ್ರಾ? ತಿಳ್ಕೊಂಡಿಲ್ಲ. ಹಾಂ ಲೈಟಾಗಿ. ಓಕೆ ಓಕೆ ಆಯಿತು. ಎಲ್ಲಿ ಇವರು ಇನ್ನೊಬ್ರು ಯಾರು ಅವ್ರು ಅಲ್ಲೋಗೋರಿಲ್ಲ, ಅಲ್ಲಿಗೆ ಹೋದ್ರಾ? ಕಾರಲ್ಲಿ ಹೋದ್ರಾ? ಹೆಂಗ್ ಹೋದ್ರಪ್ಪ, ಇಲ್ಲ ಹೋಗಲ್ಲ ಹೊರಗಡೆಗೆ. ಹೌದಾ? ಓಕೆ ಲೆಟ್ಸ್ ಗೋ. ಬಾಯ್ ಬಾಯ್ ಬಾದಾಮಿ ಅಂಟಿಲ್ ನೆಕ್ಸ್ಟ್ ಟೈಮ್. ಬಾದಾಮಿ ಕೇವ್ಸ್ನೆಲ್ಲ, ಬಾದಾಮಿ ಟೆಂಪಲ್ಸ್, ಕೇವ್ ಟೆಂಪಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸೊ ಇವಾಗ ಇಲ್ಲಿ ಊಟ ಮಾಡೋಕ್ಕೆ ತಿರ್ಗಾ ನಿಲ್ಸಿದ್ದೀವಿ. ಬರೀ ಇದೇ ಆಯಿತು ಇವತ್ತಿನ ದಿವಸ. ಊಟ ಎಕ್ಸ್ಪ್ಲೋರ್, ಊಟ ಜಾಗ ನೋಡೋದು ಅಷ್ಟೇ. ಇನ್ನು 12 ದಿವಸ ಇದೇ ಮಾಡೋದು ನಾವು. ಇವ್ರು ಬೇರೆ ಸಮಾಜ ಸೇವೆ ಎಲ್ಲ ಮಾಡ್ಕೊಂಬಂದವ್ರೆ. ಯಾಕೋ ಇವರು ಲೇಖಿ ಗೋಸ್ವಾಮಿ ಅವ್ರನ್ನ ತುಂಬ ಫಾಲೋ ಮಾಡ್ತಾ ಇದ್ದಾರೆ. ಅಲೆಮಾರಿ ಗೋಸ್ವಾಮಿ. ಅವ್ರು ಯಾರು ಪಾಪ ಬಿದ್ದೋಗಿರೋನ್ ಎತ್ತಿದ್ರೆ ಆ ಗೋಸ್ವಾಮಿ ಹೋಲಿಸ್ತಿರೋ. ನಿಂದು ತಾಯಿ ಗೂಡ ಅದನ್ನೇ ಹಾಕೋದು. ಸ್ಟೋರಿ ಹಾಕ್ತೆ ಬೈ ರೀಲ್ಸ್ ಹಾಕಿ ಯಪ್ಪ ಏನ್ ಹೇಳಿದ್ರು? ಡಿಲೀಟ್ ಮಾಡಿ ಹಾಕಿದ್ದು ಯಪ್ಪ ಹಾಕ್ಬಿಟ್ಟಿದ್ದೆ. ಜಾಲಿ ರೀಲ್ ನೋಡಿ. ನಿಂದು ತಾಯಿ ಗೂಡ ಅಂತ ಅದನ್ನೇ ಸಾಂಗ್. ಓಕೆ ಏನ್ ಬೈದು ರೊಟ್ಟಿನಾ? ಚಪಾತಿ. ಓಕೆ ಗುಡ್ ಕಂಡೀಷನಾ? ಓಕೆ ಡನ್, ಲೆಟ್ಸ್ ಈಟ್. ಓಕೆ ಆಮೇಲೆ ಸಿಗೋಣ ಸ್ನೇಹಿತರೆ, ಊಟ ಮಾಡಿ. ಚಪಾತಿ ಮತ್ತೆ ಏನಿದು? ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಇವತ್ತಿನ ಊಟ. ಓಕೆ ವಿಜಯಪುರ. ವಿಜಯಪುರನ ವಿಜಯಪುರನ ವಿಜಯಪುರ. ಓಕೆ ವಿಜಯಪುರ ರೀಚ್ ಆಗಿದ್ದೀವಿ. ಸೊ ಸಮಯ ಬಂದು 5 ಗಂಟೆ ಎಷ್ಟು? 5:20, 5:39. 5:40 ಆಗ್ಬಿಟ್ಟಿದೆ. ವಿಜಯಪುರ ರೀಚ್ ಆಗೋಷ್ಟೊತ್ತಿಗೆ ಇರಲಿ, ತೊಂದರೆ ಇಲ್ಲ. ಮಳೆ ತುಂಬ ಇದೆ ಇಲ್ಲಿ. ಮಹಾರಾಷ್ಟ್ರ ಫುಲ್ಲು ರೆಡ್ ಅಲರ್ಟ್ ಇದೆಯಂತೆ, ಏನು ಅಂತ ಗೊತ್ತಿಲ್ಲ. ಅವನವನ ಯಾರೋ ಅವನು ಅಡ್ಡ ಬತ್ತವನು. ಸೊ ಏನು ಗುರು ಹಿಂಗೆ ಬರ್ತಾರೆ ಇಲ್ಲಿ. ಓಕೆ ಏನೋ ನೀನು ಈ ಥರ ಊಸ್ಬಿಡ್ತೀಯ. ಏನೋ ನೀನು ಲೈವಲ್ಲಿ ರೆಕಾರ್ಡ್ ಆಗಿದೆ ಇಲ್ಲಿ. ಲೈವಲ್ಲಿ ರೆಕಾರ್ಡ್ ಆಗಿದೆ. ನಾನು ಹೇಳಿದೆ ಏನು ಹೇಳಿದ್ರೆ ಕಾರ್ ಬೇರೆ ಎಲ್ಲ ಲಾಕ್ ಆಗಿದೆ. ಅಲ್ಲಲ್ಲಿ ಕಾಣ್ತಾ ಇತ್ತಾ? ಓಕೆ ಗೋಲ್ ಗುಂಬಜ್ ಸ್ನೇಹಿತರೆ, ಗೋಲ್ ಗುಂಬಜ್ ಸಖತ್ತಾಗಿದೆ. ವಾವ್ ಬ್ಯೂಟಿಫುಲ್. ಡ್ರಿಫ್ಟ್ ಮಾಡಕ್ ಹೋಗೋದು ಈ ಕೊಚ್ಚೆಯಲ್ಲಿ ತೋರಿಸ್ತಿದ್ದೀರಿ ನೋಡಿ. ಅಂಗಡಿ ಒಳಗಡೆ ಹೋಗ್ಬಿಟ್ಟನು. ಯಾರು ಸುಳ್ಳೆ ಸ್ವಿಮ್ಮಿಂಗ್ ಪೂಲ್ ಕೊಟ್ರೆ ಅಲ್ಲಿ ಚೂರ ಚಿಕ್ಕ ಮಗು ತರ ಜಾಲಿ. ಏನೇನು ಬಿಜಾಪುರ ಬಂದಿಗೆಲ್ಲ ಒಳ್ಳೆ ಶಾಕ್ ಅನಿಸ್ತಾ ಇದ್ದಿಲ್ಲ. ಏನು ಏನ್ ಹೇಳಿದ್ರು? ಓ ಯಪ್ಪ ಏನು ಸಕಲ ಬಂತು. ನಮಸ್ಕಾರಪ್ಪ. ಥ್ಯಾಂಕ್ ಯು ಸೂಪರ್. ಓಕೆ ವಾದಿಗೆ ಬಾಯ್ ಬಾಯ್ ಹೇಳೋ ಸಮಯ. ಬಾಯ್, ಸಿಗೋಣ. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಒಂದೇ ಸಲ. ಖಂಡಿತ. ಬಾಯ್. ಸೊ ವಿಜಯಪುರದಿಂದ ಹೊರಡೋಣ ಟುವರ್ಡ್ಸ್ ಲೂನಾರ್ ಲೇಕ್, ಸೋಲಾಪುರ ಕಡೆಗೆ, ಮಹಾರಾಷ್ಟ್ರ ಕಡೆಗೆ. ಸೊ ಬಾಯ್ ಬಿಜಾಪುರ ಗಂಜನಗರಿಗೆ ಬಾಯ್, ಟೇಕ್ ಕೇರ್. ವೆಲ್ಕಮ್ ಟು ಮಹಾರಾಷ್ಟ್ರ ಅಂತ ಇಲ್ಲಿ ನೋಡ್ಬೋದು. ಎಂಟರ್ ಆಗಿದ್ದೀವಿ ಮಾನ್ಸೂನ್ ಮಹಾರಾಷ್ಟ್ರ ಎಂಟಾಗಿದ್ದೀವಿ ಸ್ನೇಹಿತರೆ. ಸೊ ಇವಾಗ ಭೀಮಾ ನದಿ ಕ್ರಾಸ್ ಮಾಡಿದ್ವಿ. ಭೀಮಾ ನದಿ ಕ್ರಾಸ್ ಮಾಡಿ ಮಹಾರಾಷ್ಟ್ರ ಎಂಟರ್ ಆಗಿದ್ದೀವಿ ಫೈನಲಿ. ಇಲ್ಲಿಂದ ನದಿಯಿಂದ ಈ ಕಡೆಗೆ ಇವಾಗ
ಫುಲ್ಲು ಮಹಾರಾಷ್ಟ್ರ. ವೆಲ್ಕಮ್ ಟು ಮಹಾರಾಷ್ಟ್ರ. ಫುಲ್ಲು ರೆಡ್ ಅಲರ್ಟ್, ಫುಲ್ಲು ಚಿದ್ದಾಲ್ ಪತ್ತಾಲ್. ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಎಷ್ಟು ನೋಡ್ತೀವಿ ಏನು ನೋಡ್ತೀವಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೂ. ನೋಡೋಣ ಬನ್ನಿ, ಲೆಟ್ಸ್ ಗೋ ಮಹಾರಾಷ್ಟ್ರ. ಇಯರ್ ವಿ ಕಮ್. ಶುದ್ಧ ಶಾಕಾಹಾರಿ ಧನಲಕ್ಷ್ಮಿ, ಶುದ್ಧ ಶಾಕಾಹಾರಿ ಹೋಟೆಲಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ವಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಇನ್ನು? ಎಷ್ಟು ಕಿಲೋಮೀಟ್ರ್ ಇದೆ? ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಗೆ? ಲೆಕ್ಕೆ 200 ಚಿಲ್ಲರೆ. ಬಟ್ ಅವರ್ಸು 4 ಅವರ್ಸು. ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9:15. 9:15. 227 ಕಿಲೋಮೀಟ್ರು. 4 ಅವರ್ಸ್. ಸೊ ನೋಡೋಣ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋದು, ರೆಸ್ಟ್ ಮಾಡೋದು ಅಷ್ಟೇ ಇವತ್ತು. ನೋಡೋಣ. ಊಟ ಅಂತೂ ಆಯಿತು ಸೂಪರ್ ಆಗಿ. ಲೆಟ್ಸ್ ಗೋ. ಸ್ನೇಹಿತರೆ ಹೋಗ್ತಾ ಇದ್ದೀವಿ. ಸುಮಾರು ಟೈಮು 10:30 ಆಗ್ತಾಯಿದೆ. ಸೊ ಇಲ್ಲೇ ಎಲ್ಲ ಒಂದು ಲಾಡ್ಜ್ ನೋಡಿದ್ದೀವಿ. ನೋಡೋಣ ಅಲ್ಲೇನಾದ್ರು ರೂಮ್ ಗೇಮ್ ಸಿಗುತ್ತೆ ಏನು ಅಂತೇಳಿ. ಮತ್ತು ನಮ್ಮದು ತಾರ್ರಾಕ್ಸ್ಗೆ ಭಾಸ್ಕರ್ ಅವ್ರದ್ದು, ಅದಕ್ಕೆ ಫಾಸ್ಟ್ಯಾಗ್ದು ಇಯರ್ಲಿ ಪ್ಯಾಕೇಜ್ನ ರೀಚಾರ್ಜ್ ಮಾಡ್ಕೊಂಡಿದ್ದಾರೆ 3,000 ರೂಪಾಯಿ ಕೊಟ್ಟು. ಸೊ ಇದರಲ್ಲಿ ಏನಂದರೆ ನಿಮಗೆ 200 ಎಂಟ್ರಿ ಇರುತ್ತೆ. ನ್ಯಾಷನಲ್ ಹೈವೇ, ಹಾಗೆ ನ್ಯಾಷನಲ್ NHA ಅವರ ಹೈವೇಸಲ್ಲಿ, ಆಮೇಲೆ NHA ಅವರ ಎಕ್ಸ್ಪ್ರೆಸ್ ವೇಲಿ. ನೀವು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಹೋದ್ರೂ ನಿಮಗೆ ಅಂದರೆ ಅದು ಓವರ್ ಆಗಿಂದರೆ 200 ಅಂತ ಹೇಳಿದ್ರೆ ಓವರಾಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ 15 ರೂಪಾಯಿ ಒಂದು ಟೋಲಿಗೆ ಬಿದ್ದಂಗೆ ಆಗುತ್ತೆ. ನೀವು ಎಷ್ಟು ರೂಪಾಯಿ ಟೋಲ್ಗಾದ್ರೂ ಹೋಗಿ ಎಕ್ಸ್ಪ್ರೆಸ್ ಹೋದ್ರೆ ಇವಾಗ ಕಾಸ್ಟ್ಲಿ ಇದ್ದೇ ಇದೆ ಮೈಸೂರು ವೇಲಿ. ನಿಮ್ಗೆಲ್ಲ 15 ರೂಪಾಯಿನೇ ಆಗೋದು. ಸೊ ಒಳ್ಳೆ ಒಂದು ಆಪ್ಷನ್ ಅಂತಲೇ ನಾನು ಹೇಳ್ತೀನಿ. ಏನಕ್ಕೆ ಅಂತಂದರೆ ನೋಡಿ, ಲಾಂಗ್ ಡ್ರೈವ್ಸ್ ಈ ಥರ ಎಲ್ಲ ಬಂದಾಗ ಆಬ್ವಿಯಸ್ಲಿ ಟೋಲ್ಸು ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡಿಸ್ಕೊಂಡ್ರೆ ಇದೊಂದು ಒಳ್ಳೆ ಆಪ್ಷನ್ನು. ಪ್ಲಸ್ ಇದೇನಂತಂದರೆ ಜಸ್ಟ್ ಪ್ರೈವೇಟ್ ವೆಹಿಕಲ್ಸ್ಗೆ ಮಾತ್ರ ಅಲ್ವಾ? ಪ್ರೈವೇಟ್ ವೆಹಿಕಲ್ಸ್ ಓನ್ಲಿ ಫಾರ್ ಪ್ರೈವೇಟ್ ವೆಹಿಕಲ್ಸ್, ನಾನ್ ಕಮರ್ಷಿಯಲ್ ವೆಹಿಕಲ್ಸ್. ಓಕೆ ಕಮರ್ಷಿಯಲ್ ವೆಹಿಕಲ್ಸ್ ಇಲ್ಲ. ಸೊ ಆಗಸ್ಟ್ 15ರಿಂದ ಸ್ಟಾರ್ಟ್ ಆಗಿದೆ. ನೀವು ಕೂಡ ನಿಮ್ಮ ಕಾರ್ಗೆ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಡ್ 59 ಏನೇನೋ ತೋರಿಸ್ತಾ ಇದೆ. ಪರ್ಲಿ, ಪಂಡ್ರಾಪುರ ಎಲ್ಲ ಈ ಕಡೆನೇ. ಓಕೆ ಲೆಟ್ಸ್ ಗೋ. ಸೊ ಫೈನಲಿ ರೀಚ್ ಆಗಿ ಸ್ನೇಹಿತರೆ. ಯಾವುದು ಅಂತಲೂ ಗೊತ್ತಿಲ್ಲ. ಸೊ ಟೈಮ್ ಅಂದ್ಬಿಟ್ಟು 11:30 ಆಗ್ತಾ ಬಂತು. ಸೊ ಇವತ್ತು ಇಲ್ಲೇ ಎಷ್ಟು ನೋಡ್ಬೋದು ಯಾವ ಥರ ಇದೆ ರೂಮ್ಸ್ ಅಂತೇಳಿ. ರೂಮ್ಸ್ ಅಂತೂ ತೋರಿಸೋ ಥರನೂ ಇಲ್ಲ. ಜಸ್ಟ್ ರೂಮ್ ಅಷ್ಟೇ, 2 ಬೆಡ್ ಇದೆ, ಬಾತ್ರೂಮ್ ಇಲ್ಲ. ಬಾತ್ರೂಮ್ ಸಪ್ರೇಟಾಗಿದೆ. ಸೊ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಬಟ್ ಏನು ಮಾಡೋಣ, ಏನೋ ಒಂದು ಬೇಕಲ್ಲ ಸ್ಟೇ ಮಾಡೋದಕ್ಕೆ. ಸೊ ಕಾರ್ಸ್ನ ಇಲ್ಲೇ ಪಾರ್ಕ್ ಮಾಡಿದ್ವಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಕಾಣಿಸ್ತಾ ಇದೆ ನಿಮಗೆ. ಸೊ ಒಂದು ರೆಸ್ಟ್ ತೊಗೊತಾ ಇದ್ವಿ. ಸೊ ಇವತ್ತಿನ ದಿನ ಮುಗೀತು. ಸೊ ನಾಳೆಯಿಂದ ಮಹಾರಾಷ್ಟ್ರ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.